ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸಂತೋಷದ ವಿಷಯನ ಹಂಚ್ಕೊಳ್ಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಸಂತೋಷದ ದಿನವೇ ನಾನು ಕೂಡ ರಾಯರ ದರ್ಶನ ಮಾಡಬೇಕು ಅಂತ ನಮ್ಮ ಊರಿನಲ್ಲೇ ಇರುವಂಥ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ. ಸೊ ಏನದು ಏನು ವಿಷಯ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಈ ರೀತಿಯೂ ಪವಾಡ ಆಗುತ್ತಾ ಅಂತ ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನಾನು ರಾಯರ ಒಂದು ಮಠಕ್ಕೆ ಹೋದಾಗಲೂ ಕೂಡ, ಅಂದರೆ ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ಒಂದು ಪವಾಡನೇ ಆಗಿತ್ತು. ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಚಾನಲ್ನಲ್ಲಿದೆ, ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ರಾಯರ ವಿಡಿಯೋ ಹಾಕಿದ್ನಲ್ಲ, ಸೊ ಅದು ಕೂಡ ಪವಾಡನೇ ಆಗಿದೆ ಅಂತ ಹೇಳ್ಬೋದು. ಏನು ಎತ್ತ ಅನ್ನೋದನ್ನು ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ ಸರಿಯಾದ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋ ತುಂಬಾ ಅಮೂಲ್ಯವಾದದ್ದು. ಪ್ರತಿಯೊಬ್ಬ ಗೃಹಿಣಿಯರು ಕೂಡ ಈ ರೀತಿಯಾದಂಥ ವೀಡಿಯೋಸ್ಗಳಿಗೆ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಬಟ್ ಆ ರೀತಿಯಾದಂಥ ಸರ್ಚನ್ನು ನಾನು ಕೂಡ ಮಾಡಿ ಸ್ಟಾರ್ಟ್ ಮಾಡಿರೋ ಅಂಥ ವರ್ಕ್ ಫ್ರಮ್ ಹೋಮ್ ಇದು. ಸೊ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಆ ಡೀಟೇಲ್ಸ್ ವೀಡಿಯೋಸ್ಗಳನ್ನೆಲ್ಲ, ಮುಂದೆ ಬರೋವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಮುಂದೆ ಬರೋವಂಥ ವೀಡಿಯೋಸ್ಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡ್ತಾ ಇರ್ತೀರ, ಕೆಲವೊಂದು ಫ್ರಾಡ್ ಇರುತ್ತೆ. ಬಟ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಲೈಫ್ ಚೇಂಜಿಂಗ್ ವರ್ಕ್ ಫ್ರಮ್ ಹೋಮ್ ಇದು ನನಗೂ ಕೂಡ. ಸೊ ಇದರಿಂದ ಅರ್ನ್ ಕೂಡ ಮಾಡಿದ್ದೀನಿ. ಇದೇ ಒಂದು ಅರ್ನಿಂಗ್ ನೀವು ಕೂಡ ಮಾಡಬೇಕಂತ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದು. ಬಟ್ ಆ ಚಾನಲಿನ ಮಾನಿಟೈಸ್ ಆಗಲಿಲ್ಲ. ಬಟ್ ರಾಯರು ಈ ಒಂದು ಚಾನಲನ್ನು ಜಸ್ಟ್ 1 ಮಂತಲ್ಲೇ ನನಗೆ ಮಾನಿಟೈಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸಂತೋಷದ ವಿಷಯವನ್ನೇ ನಾನು ಕೂಡ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ಏನಪ್ಪ ತಮ್ನೇಲಲ್ಲಿ ಕೂಡ ಹಾಕಿದ್ದೀರಾ, ಏನಪ್ಪ ಜಸ್ಟ್ 1 ತಿಂಗಳಲ್ಲೇ ಇಷ್ಟೊಂದು ನಂಬರ್ಸ್ಗಳೆಲ್ಲ ಹಾಕಿ ಪವಾಡ ಅಂತ ಹೇಳಿದ್ದೀರಲ್ಲ ಮೇಡಮ್, ಏನು ಅದು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರುತ್ತಲ್ವ. ಸೊ ಆ ಕ್ಯೂರಿಯಾಸಿಟಿನ ಎಂಡ್ ತನಕ ಇಟ್ಕೊಂಡು ವಾಚ್ ಮಾಡಿ. ಅದನ್ನು ಕೂಡ ಹೇಳ್ತೀನಿ, ಏನದು 1 ತಿಂಗಳಲ್ಲಿ ಇಷ್ಟೊಂದು ನಂಬರ್ಸ್ ಎಲ್ಲ ಹಾಕಿ ಹೇಳಿದ್ದೀರಲ್ಲ, ಏನು ಮೇಡಮ್ ಏನು ಪವಾಡ ಅದು ಅಂತ. ಸೊ ಈ ಒಂದು ಮಾನಿಟೈಸ್ ಆಗಿದೆ ಚಾನಲ್ ಆಲ್ರೆಡಿ ನಂದು. ಜಸ್ಟ್ 1 ಮಂತ್ಗೆ ಒಂದು ವಿಡಿಯೋ ಹಾಕಿದ್ನಲ್ಲ, ಈ ಒಂದು ಚಾನಲ್ನಲ್ಲಿ ಹಾಕಿದಂಥ ಫಸ್ಟ್ 1 ವಿಡಿಯೋನೇ ನನಗೆ ಒಂದು 76,000 ವ್ಯೂಸ್ ಏನೋ ಪಡ್ಕೊಂಡು YT ಅಂದರೆ ಈ ಒಂದು ಯೂಟ್ಯೂಬನ್ನು ಶುರು ಮಾಡಿದ ಮೇಲೆ 1,000 ಸಬ್ಸ್ಕ್ರೈಬರ್ಸು, ಹಾಗೆಯೇ 4,000 ವಾಚ್ ಅವರ್ಸ್ ಆಗಬೇಕು, ಇಲ್ಲ 3,000 ವಾಚ್ ಅವರ್ಸ್ ಆದರೆ ಆಫ್ ಮಾನಿಟೈಸೇಷನ್ ಆಗುತ್ತಲ್ವ. ಸೊ ಇದು ಫುಲ್ಲು ಕಂಪ್ಲೀಟ್ ಆಗೋದಕ್ಕೆ ಸಾಹಸನೇ ಪಡ್ತಾರೆ ಯೂಟ್ಯೂಬಲ್ಲಿ ಸುಮಾರು ಜನ. 2 ವರ್ಷ, 3 ವರ್ಷ, 6 ತಿಂಗಳು, ವರ್ಷ, ಕೆಲವ್ರು ಜನ 4-5 ವರ್ಷ ಆದ್ರೂ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿರೋದೇ ಇಲ್ಲ. ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಪಡ್ತಾ ಇರೋರ್ಗೇ ಗೊತ್ತು ಅದರ ಶ್ರಮ ಎಷ್ಟಿರುತ್ತೆ ಅಂತ. ಬಟ್ ನನಗೆ ಈ ಒಂದು ಚಾನಲ್ನಲ್ಲಿ ಹಾಕಿದಂಥ ರಾಯರ ಒಂದು ಪವಾಡದ ವಿಡಿಯೋ ರನ್ನಿಂಗ್ ಇದೆ. ಇವಾಗಲೂ ಕೂಡ ಆ ಒಂದು ವಿಡಿಯೋ ರನ್ನಿಂಗ್ ಇದೆ. ರನ್ನಿಂಗಲ್ಲೇ ಈ ಒಂದು ನನಗೆ ಯೂಟ್ಯೂಬ್ಗೆ ಬೇಕಾದಂಥ ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಿಕೊಡ್ತು. ಜಸ್ಟ್ ಆಫ್ ಮಾನಿಟೈಸೇಷನ್ ಆನ್ ಆದಂಥ 1 ವಾರದಲ್ಲೇ ಫುಲ್ ಮಾನಿಟೈಸೇಷನ್ ಕೂಡ ಆನ್ ಆಯಿತು. ಸೊ ಈ ಒಂದು ಸಂತೋಷದ ಸಿಹಿ ಸುದ್ದಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಲೇ ಈ ಒಂದು ವಿಡಿಯೋನ ಮಾಡಿದೆ. ಆ ದಿನದಂದೇ ನಾನು ಕೂಡ ರಾಯರ ದರ್ಶನ ಮಾಡಬೇಕಂತಲೇ ರಾಯರ ಮಠಕ್ಕೂ ಕೂಡ ಬಂದೆ. ದರ್ಶನ ಮಾಡಿಕೊಂಡು ತುಂಬಾ ಸಮಾಧಾನ ಆಯಿತು ನನಗೂ ಕೂಡ. ನನ್ನ ಚಾನಲ್ನಲ್ಲಿ ಹಾಕಿದಂಥ ಫಸ್ಟ್ ವಿಡಿಯೋ ಇದೆಯಲ್ಲ, ಅದನ್ನು ಇನ್ನೂ ಯಾರು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಯೂಟ್ಯೂಬನ್ನು ಶುರು ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ. ಫಸ್ಟ್ 1 ವಿಡಿಯೋನೇ ರನ್ನಿಂಗ್ ತೊಗೊಂಡು ತುಂಬಾ ವೈರಲ್ ಆಗಿ ಯೂಟ್ಯೂಬ್ನ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾರ ಸೆಲೆಬ್ರಿಟಿ ಆಗಿರಬೇಕು, ಇಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡಿ, ಅಥವಾ ಯಾವುದೇ ಒಂದು ರೆಕಗ್ನೈಸ್ ಆಗಿರುವಂಥ ಫೇಸ್ ಆಗಿರಬೇಕು, ಇಲ್ಲ ಯಾವುದೇ ಅವರ ಒಂದು ಫೀಲ್ಡಲ್ಲಿ ಸಾಧನೆ ಮಾಡಿರಬೇಕು. ಇಂಥವ್ರಿಗೆ ಚಾನಲ್ಗಳು ಬೇಗನೆ ಮಾನಿಟೈಸ್ ಕೂಡ ಆಗುತ್ತೆ. ಬಟ್ ನನಗೆ ಈ ಒಂದು ಚಾನಲ್ನಲ್ಲಿ ಹಾಕಿದಂಥ ಫಸ್ಟ್ ವಿಡಿಯೋನೇ ಇಷ್ಟೊಂದು ರನ್ನಿಂಗ್ ತಗೊಳುತ್ತೆ ಅಂತ ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಫಸ್ಟ್ 1 ವಿಡಿಯೋನೇ ಜಸ್ಟ್ 1 ವಾರದಲ್ಲೇ ನನಗೆ ವ್ಯೂಸ್ ಹೋಗಿರಲಿಲ್ಲ. 1 ವಾರದಲ್ಲಿ ವ್ಯೂಸ್ ಹೋಗಿರಲಿಲ್ಲ. ಜಸ್ಟ್ 1 ವಾರ ಆದಮೇಲೆ ವೀಡಿಯೋಸ್ ತಗೊಂಡಿದ್ದು. ಜಸ್ಟ್ 1 ವಾರದಲ್ಲಿ ನನಗೆ ಇದ್ದಂಥ ವ್ಯೂಸು ಕೇವಲ 80 ವ್ಯೂಸ್ ಅಷ್ಟೇ ಇತ್ತು. 80 ವ್ಯೂಸ್ ಮೇಲೆ ಹೋಗೂ ಇರಲಿಲ್ಲ. ಜಸ್ಟ್ 48 ಸಬ್ಸ್ಕ್ರೈಬರ್ಸ್ ಏನೋ ಇದ್ರಷ್ಟೇ. ಬಟ್ ಈ ಒಂದು ವಿಡಿಯೋ ಹಾಕಿದಂಥ 1 ವಾರದ ಮೇಲೆ ವಿಡಿಯೋ ರನ್ನಿಂಗ್ ತಗೊಂಡು ಯೂಟ್ಯೂಬ್ಗೆ ಬೇಕಾದಂಥ ಕ್ರೈಟೀರಿಯಾ ಎಲ್ಲವನ್ನು ಕೂಡ ಇದೊಂದೇ ವಿಡಿಯೋ ಕಂಪ್ಲೀಟ್ ಮಾಡಿತ್ತು. ನನಗಂತೂ ನಂಬೋದಕ್ಕೂ ಕೂಡ ಆಗಿರಲಿಲ್ಲ. ನಾನು ನೋಡೂ ಇರಲಿಲ್ಲ ಈ ಒಂದು ಚಾನಲನ್ನು. ನಾನು ಇನ್ನೊಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೆ.
ಸೊ ಅಚಾನಕ್ಕಾಗಿ ಚೆಕ್ ಮಾಡಿದೆ, ನೋಡಿದಾಗ ವ್ಯೂಸು ರನ್ನಿಂಗ್ ಇತ್ತು. ಡೇ ಬೈ ಡೇ ನಾನು ಕೂಡ ಬೇಕಾದ್ರೆ ಹಾಕಿರ್ತೀನಿ ನೋಡಿ. ಯೂಟ್ಯೂಬನ್ನು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ಈ ರೀತಿ ಸ್ಕ್ರಾಲ್ ಮಾಡಿ ನೋಡ್ತಾ ಇರ್ತಾರೆ ವ್ಯೂಸ್ ಎಲ್ಲ ಎಷ್ಟು ಹೋಗುತ್ತೆ ಅಂತ. ಅದನ್ನು ಕೂಡ ನಾನು ಹಾಕಿರ್ತೀನಿ ನೋಡಿ. ಜಸ್ಟ್ ನಾನು ನೋಡಿದಾಗಲೂ ಕೂಡ 6,000, 7,000, 15,000 ಈ ಥರ ವ್ಯೂಸ್ ಇದ್ದಿದ್ದು ಕ ನಂಬೋದಕ್ಕೆ ಆಗಲಿಲ್ಲ. ಒಂದು ವಾರ 15 ದಿನದಲ್ಲೇ ಫುಲ್ ಎಲ್ಲ ಒಂದು ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಿಬಿಡ್ತು. ಸೊ ಈ ಒಂದು ಖುಷಿ ವಿಷಯನ ನಾನು ಕೂಡ ಹಂಚ್ಕೊಂಡೆ. ಬಟ್ ನಾನು ಯೂಟ್ಯೂಬ್ ಮಾಡಿದಂಥ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಾನು ಮಾಡ್ತಾ ಇರೋವಂಥ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸುಮಾರು ಜನ ಹೆಣ್ಮಕ್ಳು ಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಈ ಒಂದು ಸರ್ಚ್ ಮಾಡೋದನ್ನು ನಾನು ಕೂಡ ನೋಡಿದ್ದೀನಿ. ಎಷ್ಟೋ ಜನ ಮೋಸ ಕೂಡ ಹೋಗಿದ್ದಾರೆ. ಅಲ್ಲಿ ಇಲ್ಲಿ ಅಮೌಂಟ್ ಕಟ್ಟೋದು, ಇಲ್ಲ ಫ್ರಾಡ್ ಅಂತೂ ಇದ್ದೇ ಇರ್ತದೆ ಆನ್ಲೈನ್ ವರ್ಕ್ಗಳಲ್ಲಿ. ಸೊ ಈ ರೀತಿಯಾದಂಥ ಮೋಸ ಎಲ್ಲ ಹೋಗುವಂಥ ಹೆಣ್ಮಕ್ಳಿಗೆ ನಾನು ಮಾಡ್ತಾ ಇರೋವಂಥ ಜಾಬನ್ನು, ಇನ್ಫಾರ್ಮೇಷನನ್ನು ಅವ್ರಿಗೂ ಕೂಡ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಕೂಡ ಆಗಿತ್ತು. ಸೊ ಇದನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಯೂಟ್ಯೂಬನ್ನು ಶುರು ಮಾಡಬೇಕು ಅಂತಲೇ ಮಾಡಿದ್ದು ನಾನು. ಸೊ ಆ ಒಂದು ವರ್ಕ್ ಫ್ರಮ್ ಹೋಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಮುಂದೆ ನನ್ನ ಚಾನಲ್ನಲ್ಲಿ ಖಂಡಿತ ನೋಡ್ತೀರಾ. ಆ ಒಂದು ವರ್ಕ್ ಫ್ರಮ್ ಹೋಮಿಂದ ನಾನು ಏನು ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಡೈಲಿ ನಾನು ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಅದನ್ನು ಕೂಡ ಚೆಕ್ ಮಾಡಿ ನೀವು ಕೂಡ ಎಲ್ಲರೂ ಕೂಡ ಅರ್ನ್ ಮಾಡಬೇಕು. ಪ್ರತಿಯೊಬ್ಬ ಮಹಿಳೆ ಆಗಿರ್ಬೋದು, ಅಥವಾ ಕಾಲೇಜ್ಗೆ ಹೋಗುವಂಥ ಹುಡುಗಿರಾಗಿರ್ಬೋದು, ಅಥವಾ ಏನೂ ಕೆಲಸ ಆಗೋದಿಲ್ಲ ಅನ್ನೋ ಹ್ಯಾಂಡಿಕ್ಯಾಪ್ಟ್ಗಳು ಕೂಡ ಮಾಡ್ಬೋದು ಮನೆಯಲ್ಲಿ ಇದ್ಕೊಂಡು. ಅಂಥ ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದು ಸ್ವಂತ ಬಿಸ್ನೆಸ್ ಅಂತ ಮಾಡಿಕೊಂಡು ನಾವು ಮುನ್ನಡೆದ್ರೇ ಕೈ ಹಿಡಿಯೋದು. ಸೊ ಏನು ಎತ್ತ ಅನ್ನೋದನ್ನು ನಾನು ಮುಂದೆ ಬರೋವಂಥ ಲಾಗ್ಸಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ನೀವು ಕೂಡ ಅದನ್ನು ಮಾಡಿಕೊಂಡು ನಿಮ್ಮ ಲೈಫ್ ಚೇಂಜನ್ನು ಮಾಡ್ಕೊಳ್ಬೋದು. ಅದಕ್ಕೆ ಇವತ್ತಿಂದ ನನ್ನ ಚಾನಲ್ ನೇಮನ್ನು ನಾನು ಶ್ರೇಯಸ್ ವರ್ಕ್ ಫ್ರಮ್ ಹೋಮ್ ಲಾಗ್ಸ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ನನ್ನ ವರ್ಕ್ ಫ್ರಮ್ ಹೋಮ್ ಲಾಗ್ಸ್ ಹೇಗಿರುತ್ತೆ, ಹಾಗೆಯೇ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಎಲ್ಲನೂ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲೂ ಕೂಡ ಮೀಶೋದು ರಿವ್ಯೂಸ್ ಕೂಡ ಇರುತ್ತೆ. ಯಾವ ಥರದ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೋದು, ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ರಿವ್ಯೂಸ್ ಕೂಡ ಇರುತ್ತೆ. ಡೈಲಿ ಒಂದೊಂದು ರಿವ್ಯೂವನ್ನು ಮಾಡಿ, ಹಾಗೆ ನನ್ನ ಅರ್ನಿಂಗ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಡೈಲಿ ನಾನು ಎಷ್ಟು ಇನ್ಕಮನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ವಿತ್ ಪ್ರೂಫ್ ನಿಮಗೆ ನಾನು ಸ್ಕ್ರೀನ್ಶಾಟನ್ನು ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ ನೀವು ಕೂಡ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನು ಮೇಡಮ್ ವಿಡಿಯೋ ಎಂಡಾಯ್ತಾ ಬರ್ತು, ಏನು ಒಂದು ತಿಂಗಳಲ್ಲಿ ಇಷ್ಟೊಂದು ನಂಬರ್ಸ್ ಎಲ್ಲ ಹಾಕಿದ್ದೀರಾ, ಏನಾದ್ರ ಬಗ್ಗೆ ಮಾಹಿತಿನೇ ಹೇಳೇ ಇಲ್ವಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಏನೂ ಇಲ್ಲ, ಜಸ್ಟ್ ನನಗೆ ಒಂದು ತಿಂಗಳಲ್ಲಿ ಈ 76,000 ಪ್ಲಸ್ 5,101 ಪ್ಲಸ್ 1,129 ಪ್ಲಸ್ 3,000 ಪ್ಲಸ್ 4,000 = ಸಕ್ಸಸ್. ಏನಿದರ ಸೀಕ್ರೆಟ್, ಏನಿದು ತಮ್ಮನೇಲೆಲ್ಲ ಹಾಕಿದ್ದೀರಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಹೌದು, ಜಸ್ಟ್ ನನಗೆ ಒಂದು ತಿಂಗಳಲ್ಲಿ 76,000 ವ್ಯೂಸನ್ನು ತಂದುಕೊಟ್ಟಿತ್ತು. ಅದು ಕೂಡ ಫಸ್ಟ್ನೇ ವಿಡಿಯೋ ಅಷ್ಟೇ. ಹಾಗೆಯೇ ಪ್ಲಸ್ 5,101 ಅಂದರೆ 5,101 ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ. ಅದನ್ನು ಕೂಡ ನಾನು ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ಚೆಕ್ ಮಾಡಿ. ಅಷ್ಟೇ ಅಲ್ಲದೆ 1,129 ಅಂದರೆ 1,129 ಸಬ್ಸ್ಕ್ರೈಬರ್ಸು. ಅಷ್ಟೇ ಅಲ್ಲದೆ ಚಾನಲ್ನ ಆಫ್ ಮಾನಿಟೈಸೇಷನ್ಗೆ ಬೇಕಾದಂಥ 3,000 ಅಂದರೆ 3,000 ವಾಚ್ ಅವರು, ಹಾಗೆಯೇ ಫುಲ್ ಮಾನಿಟೈಸೇಷನ್ಗೆ ಬೇಕಾದಂಥ 4,000 ವಾಚ್ ಅವರ್ಸು = ಸಕ್ಸಸ್. ಇದನ್ನು ನಾನು ಒಂದು ಫಾರ್ಮುಲಾದಲ್ಲಿ ಹೇಳಿದ್ದೀನಿ ಅಷ್ಟೇ. ತುಂಬಾ ನನಗೆ ಖುಷಿಯಾದಂಥ ವಿಚಾರ. ಅದು ಅಲ್ಲದೆ ಈ ರೀತಿಯಾದಂಥ ಪವಾಡ ಯಾರಿಗೆಲ್ಲ ನಡೆದಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ನಂಬೋದಕ್ಕೂ ಕೂಡ ಆಗಲಿಲ್ಲ. ಜಸ್ಟ್ 1 ಮಂತಲ್ಲೇ ನನಗೆ ಮಾನಿಟೈಸೇಷನ್ ಆಗಿರೋದು ತುಂಬಾ ಖುಷಿಯಾದಂಥ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ನೆನ್ಪಿಟ್ಕೊಂಡಿರ್ತೀರ ಅಲ್ವಾ, ಇವತ್ತಿಂದ ನನ್ನ ಚಾನಲ್ ನೇಮನ್ನು ಕೂಡ ಶ್ರೇಯಸ್ ವರ್ಕ್ ಫ್ರಮ್ ಹೋಮ್ ಲಾಗ್ಸ್ ಅಂತಲೇ ಚೇಂಜ್ ಮಾಡಿರ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಸಪೋರ್ಟ್ ಕೂಡ ಮಾಡಿ. ಮುಂದೆ ಬರೋವಂಥ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋನು ಕೂಡ ಆದಷ್ಟು ನೋಡಿ. ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಒಂದು ಒಳ್ಳೆ ಅರ್ನಿಂಗನ್ನು ಕೂಡ ಮಾಡ್ಬೋದು, ಅದರಲ್ಲಿ 2 ಮಾತಿಲ್ಲ. ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಷ್ಟೋ ಜನ ಈ ರೀತಿಯಾದಂಥ ವೀಡಿಯೋಸ್ಗಳಿಗೂ ಕೂಡ ಹುಡುಕ್ತಾ ಇರ್ತಾರೆ. ಯಾವುದೇ ರೀತಿಯ ಫೇಕ್ ಇಲ್ಲ, ಇದರಲ್ಲೂ ಕೂಡ ಅರ್ನ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಯೂಟ್ಯೂಬಿಂದ ಕೂಡ ಅರ್ನ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಕೂಡ ನಾನು ಸರ್ಚ್ ಮಾಡಿನೇ ಇದನ್ನು ಕೂಡ ಶುರು ಮಾಡಿದ್ದು. ಇದರಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದಾ, ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಮುಂದೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.